ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ನಮಸ್ತೆ ಅಸ್ಲಾಂ ವಲೈಕುಮ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ನಾನು ಇಲ್ಲಿ ಗಿಡ ಎಲ್ಲ ಒಣಗೋಗಿದೆ. ಯಾಕಂದರೆ ನಾನು ಒಂದೆರಡು ದಿನ ನೀರು ಹಾಕಿಲ್ಲ. ಈ ಕಟ್ಟಿಂಗ್ ಕ್ಲಾಸಿಗೆ ಹೋಗೋದು ಬರೋದು ಮಾಡ್ತಾಯಿದ್ದೀನಿ. ಹಾಗೆ ನಾನು ಮನೆ ಕೆಲಸ ಮಾಡ್ಕೊಂಡು ಬೇಗ ಬೇಗ ಹೋಗಬೇಕು. ನೀರಿನ ಕಡೆ ನನಗೆ ಗಮನನೇ ಬರೋಲ್ಲ. ನಮ್ಮ ಮನೆಯವ್ರು ನೀರು ಹಿಡಿತಾರೆ. ಅದರಿಂದ ನನಗೆ ಗಿಡಕ್ಕೆ ಇವತ್ತು ಒಂದೆರಡು ದಿನದಿಂದ ನೀರು ಹಾಕೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಮತ್ತು ಚಳಿ ಅಂತ ಕಮ್ಮಿ ಇದೆಯಾ, ತುಂಬ ಕೊರಿಯೋ ಚಳಿ ಇದೆ. ಸೊ ಅದಕ್ಕೆ ನಾನು ಗಿಡಗಳಿಗೆ ಕೇರೆ ಮಾಡಿಲ್ಲ. ಸೊ ಇನ್ಮೇಲೆ ಡೈಲಿ ನೀರು ಹಾಕ್ತೀನಿ. ಡೈಲಿ ಒಂದೆರಡು ಸತಿ ನೀರು ಹಾಕ್ತೀನಿ. ನಾನು ಯಾಕೋ ಮರ್ತೋಗ್ಬಿಟ್ಟಿರೋದು. ನಾನು ದ್ರಾಕ್ಷಿ ಗಿಡ ಎಲ್ಲ ಒಂಥರ ಒಣಗಿ ಹೋಗಿದೆ. ನನಗೆ ಬೇಜಾರಾಯಿತು. ಅದು ಕಳ್ಳಿಕೊಪ್ಪದಲ್ಲಿ ಬಾಲಕ ಇದ್ದಾರಲ್ಲ, ಮುತ್ತಣ್ಣನ ಹೆಂಡ್ತಿ, ಅವ್ರು ಕೊಟ್ಟಿದ್ದರು ದ್ರಾಕ್ಷಿ ಬಳ್ಳಿ ಹಾಕಿದ್ದೀನಿ. ಮತ್ತು ನನ್ನ ಕೈಯಲ್ಲಿ ಅದು ಬರೀ ಒಣಗೋಗ್ತಾನೆ ಇರುತ್ತೆ. ಚೆನ್ನಾಗಿ ಗ್ರೋತ್ ಆಗಿತ್ತದು. ಹಾಗೆ ಇಲ್ಲಿ ಇದು ಸದಾಪ್ ಗಿಡ ನೋಡಿ, ಅದೂ ತುಂಬ ಒಣಗೋಗಿದೆ. ಸೊ ನೀರು ಹಾಕಿದ್ರೆ ಏನಾಗಲ್ಲ, ಅಂದರೆ ಚೆನ್ನಾಗೇ ಇದೆ. ಅದು ನೀರು ಹಾಕಿದ್ರೆ ಸರಿ ಆಗತ್ತೆ. ಇಲ್ಲಿ ನಾನು ಸೇವಂತಿಗೆ ಹೂವಿನ ಗಿಡ ಹಾಕಿದ್ದೆ. ಸೊ ಅದರಲ್ಲಿ ಚಿಕ್ಕ ಚಿಕ್ಕ ಮಗ್ಗು ಬಿಟ್ಟಿದೆ. ಇದು ಸಹ ಒಂಥರ ಒಣಗೋದಂಗಾಗಿತ್ತು. ನನಗೆ ಬೇಜಾರೇ ಆಗಿಬಿಡ್ತು. ಹಾಗೆ ಇಲ್ಲಿ ನಾನು ಅವರೆಕಾಯಿ ಗಿಡ ಹಾಕಿದ್ನಲ್ಲ, ಅದರಲ್ಲಿ ಅವರೆಕಾಯಿ ಸುಮಾರು ಬಿಟ್ಟಿದೆ. ಅಂದರೆ ಜಾಸ್ತಿ ಏನಿಲ್ಲ, ಸ್ವಲ್ಪ ತಕ್ಕಮಟ್ಟಿಗೆ ಬಿಟ್ಟಿದೆ. ನೋಡೋಣ ಎಷ್ಟು ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇವತ್ತು ಸಂಜೆ ನಾನು ಎಲ್ಲ ಕೇಳ್ತೀನಿ. ಇದರಲ್ಲಿ ತುಂಬ ಹುಳ ಆಗಿಬಿಡತ್ತೆ ಬಿಡ್ತಾ ಹೋದರೆ. ಇದು ಹೇಳ್ತಾರೆ ಎಲ್ಲರೂ, ಫಸ್ಟ್ ಗಿಡದಲ್ಲಿ ಫಸ್ಟ್ ಕಾಯಿ ಬಿಡುತ್ತಲ್ಲ, ಅದು ಬೀಜಕ್ಕೆ ಬಿಡಬೇಕಂತ. ಅದಕ್ಕೆ ನಾನು ಅದು ಒಣಗಿದೆಯಲ್ಲ, ಅದು ಬೀಜಕ್ಕೆ ಬಿಟ್ಟಿದ್ದೀನಿ. ಸುಮಾರು ಆಗಿದೆ. ಇವಾಗ ಅದೆಲ್ಲ ಕೇಳ್ತೀನಿ. ಇಲ್ಲಿ ನೋಡಿ, ನಮ್ಮ ಇವಾಗ ಕಾಕಡ ಹೂವಿನ ಗಿಡದಲ್ಲಿ ಹೂವು ಆಗ್ತಾಯಿದೆ. ಇದು ಉದ್ದ ತೊಟ್ಟಿನ ಗಿಡ ಇದು. ಹಾಗೆ ನಾನು ನೀರೆಲ್ಲ ಹಾಕ್ಬಿಟ್ಟು ಒಳಗೆ ಬಂದು ಇವಾಗ ನಾನು ಟೀ ಕುಡಿತಾ ಇದ್ದೀನಿ. ನನಗೂ ನಮ್ಮ ಮನೆಯವ್ರಿಗೆ ಟೀ ಮಾಡಿದ್ದೆ. ಸೊ ಇವಾಗ ಟೀ ಕುಡಿದ್ಬಿಟ್ಟು ತಿಂಡಿ ಎಲ್ಲ ತಿಂದು ಆಮೇಲೆ ಬೇರೆ ಕೆಲಸ ಎಲ್ಲ ಇರುತ್ತೆ ಮಾಡ್ತೀನಿ. ನಾನು ವ್ಲಾಗಲ್ಲೆಲ್ಲ ಕೆಲಸ ಎಲ್ಲ ತೋರಿಸ್ಬಾರ್ದಂತ ಸುಮ್ಮನೆ ಇದಾಗತ್ತೆ. ಯಾಕಂದರೆ ಡೈಲಿ ಎಲ್ಲ ಕೆಲಸ ಮಾಡೋದನ್ನು ಏನು ತೋರಿಸೋದು ಅಂತ. ನಮ್ಮ ಬೆಕ್ಕು ನೋಡಿ ಹೇಗೆ ಮಲಗಿದೆ ಅಂತ ಹೇಳಿಬಿಟ್ಟು. ಇದು ಬೆಕ್ಕು ತುಂಬ ಗಲೀಜು ಕಂಡ್ರಿ. ಏನೋ ಮನೇಲಿ ಇಲಿ ಇರ್ತಾವಲ್ಲ ಅಂತ ಸಾಕ್ತೆ. ನೋಡಿದ್ರೆ ಇದು ತುಂಬಾ ಅಂದರೆ ಏನು ಗೊತ್ತಾ, ಹೊರಗಡೆಯಿಂದ ಬಂದೇ ಒಳಗೆ ಗಲೀಜು ಮಾಡುತ್ತೆ. ಅದಕ್ಕೆ ಒಳ್ಳೆ ಬೆಕ್ಕಿದ್ರೆ ಸಾಕ್ಬೋದು. ನಮ್ಮ ಮನೆಯವ್ರು ಬೈತಾರೆ, ನೀನು ಆಸೆಯಿಂದ ಸಾಕ್ತಲ್ಲ, ಸಾಕೋ ಅಂತ. ಎಲ್ಲಾದರೂ ಬಿಟ್ಟು ಬರ್ರಿ ಅಂದರೆ ಕೇಳ್ತಾನೇ ಇಲ್ಲ. ಹಾಗೆ ಇಲ್ಲಿ ನಮ್ಮ ಮನೆ ಹತ್ರ ಅಂಗನವಾಡಿ ಇದೆಯಲ್ಲ, ಆ ಟೀಚರ್ ಅವರ ಅಕ್ಕನ ಮಗನ ಮದುವೆ. ಅಲ್ಲಿ ಬ್ಲೂ ಸ್ಯಾರಿ ಪಿಂಕ್ ಬ್ಲೌಸ್ ಹಾಕಿದ್ರಲ್ಲ, ಅವ್ರ ಮಗನ ಮದುವೆ. ಸೊ ನಾವು ಎಲ್ಲ ಏರಿಯಾದಿಂದ ಎಲ್ಲರೂ ಹೋಗಿದ್ದೀವಿ. ಇಲ್ಲಿ ಅವರು ಅದು ಏನದು ಮಡ್ಲು ಶಾಸ್ತ್ರ ಏನಂತ ಗೊತ್ತಿಲ್ಲ ನನಗೆ. ಸೊ ಅದನ್ನು ಇವಾಗ ನಮಗೆ ಬ್ಲೌಸ್ ಪೀಸ್ ಮತ್ತು ಹೂವು ಎಲ್ಲ ಕೊಡ್ತಾಯಿದ್ದಾರೆ. ಇವರೇ ಟೀಚರು. ಹಾಗೆ ಹಿಂದೆ ನಿಂತಿದ್ದಾನಲ್ಲ, ಅವ್ರ ಮಗ ಅವನು. ಸೊ ಇವರು ಹ್ಯಾಂಡಿಕ್ಯಾಪ್ಟು ಪಾಪ ಸ್ವಲ್ಪ, ಆದರೂ ಪರವಾಗಿಲ್ಲ, ತುಂಬ ಒಳ್ಳೆ ಹೆಂಗಸು. ಸ್ನ್ಯಾಕ್ಸಿಗೆ ಇಲ್ಲಿ ಇವತ್ತು ಸಂಜೆಗೆ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಕಡಲೆಬೇಳೆ ವಡೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ತೋರಿಸಿದ್ದೀನಿ. ಸೊ ಅದೇ ಥರ ನೀವು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಈಗ ನಾನು ಅದು ಜಾರಲ್ಲೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ತರಿಯಾಗಿ ರುಬ್ಕೊಳ್ಳಿ ಅಂತ ನನಗೆ ಒಬ್ಬರು ಹೇಳಿದರು. ಹಾಗೆ ರುಬ್ಕೊಂಡಿದ್ದೀನಿ. ಸೊ ಇವಾಗ ಅರಶಿನ ಎಲ್ಲ ಹಾಕಿ ಅದರಲ್ಲಿ ರುಬ್ಕೊಂಡಿದ್ದೀನಿ. ಅದೇ ಜಾರಿಗೆ ನಾವು ಇವಾಗ ಏನು ಕಡಲೆಬೇಳೆ ನಾವು ನೆನೆಸಿದ್ದು ಅದನ್ನು ನಾನು ಇವಾಗ ಹಾಕ್ಕೊಂಡು ರುಬ್ಕೊಳ್ತೀನಿ. ಸೊ ನಾನು 1/4 kg ಕಡಲೆಕಾಳನ್ನು ಕಡಲೆಬೇಳೆನ ಹಾಕಿದ್ದೆ. ನಾನು 1/4 kgನೂ ಮಾಡ್ತಾಯಿದ್ದೀನಿ ನಾನು. ಅದೇನು ಗೊತ್ತಾ, ನಿಮಗೇನು ಜಾಸ್ತಿ ಬರೋಲ್ಲ, ಕಮ್ಮಿನೇ ಬರೋದು. ನೋಡ್ತಿರ್ಬೋದು ನೀವು. ಇವಾಗ ನಾನು ಅದು ತರಿಯಾಗಿ ರುಬ್ಕೊಂಡಿದ್ದೀನಿ. ನಾನು ಮಾತಾಡೋ ಕನ್ನಡ ಸರಿ ಇದೆಯಾ ಇಲ್ಲ ಅಂತ ನನಗೆ ಹೇಳಿ. ನಮ್ಮ ಮನೆಯವ್ರು ನನಗೆ ಅಣಗಿಸ್ತಾ ಇರ್ತಾರೆ. ನಾನು ವಾಯ್ಸ್ ಓವರ್ ಕೊಡ್ತೀನಲ್ಲ, ಅದರಲ್ಲಿ ಇದನ್ನು ಅಂತ ಹೇಳ್ತಾರೆ. ಕನ್ನಡ ನಾನು ಸರಿಗೆ ಮಾತಾಡ್ತೀನಿಲ್ಲ ಅಂತ ನನಗೆ ಗೊತ್ತಿಲ್ಲ. ನನಗೆ ಬರೋ ಹಾಗೆ ಮಾತಾಡ್ತೀನಿ. ಎಲ್ಲ ವ್ಲಾಗಲ್ಲೂ ನಾನು ಇದೇ ಕೇಳೋದು, ನಾನು ಮಾತಾಡೋ ಕನ್ನಡ ಸರಿ ಇದೆಯಾ ಅಂತ ಹೇಳಿಬಿಟ್ಟು. ಓಕೆ, ಇವಾಗ ಇದು ನಾನು ಬಿಡ್ದೇನೆ ತಕ್ಕೊಳ್ತೀನಿ. ಯಾಕಂದರೆ ನನಗೊಂದು ಕೆಟ್ಟ ಬುದ್ಧಿ, ನನಗೆ ಸ್ವಲ್ಪನೂ ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ. ಜಾರಲ್ಲಿರೋ ಎಲ್ಲ ಕಡಲೆಬೇಳೆನೂ ಎಷ್ಟು ಅಂಟಿದೆಯೋ ಅಷ್ಟನ್ನು ತೆಗಿತಾ ಇರೋದು. ನಾನು ಬ್ಲೇಡೆಲ್ಲ ಸರಿಸಿ ತೆಗಿತೀನಿ. ನೆಕ್ಸ್ಟ್ ನಾನು ಇಲ್ಲಿ ಇವಾಗ ರುಬ್ಬಿರುವಂತಹ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಎಲ್ಲ ಮಿಶ್ರಣನ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾನು. ನನಗೆ ರೆಸಿಪೀಸ್ ಮಾಡೋದಂದರೆ ತುಂಬ ಇಷ್ಟ. ಇವಾಗ ಕಲಸಾದ್ಮೇಲೆ ನಾನಿವಾಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ
ಚೆನ್ನಾಗಿ ಬರುತ್ತಾ ಏನು ಅಂತ ಒಂದು ತಟ್ತೀನಿ. ಓಕೆ, ಫೈನಾಗಿ ಬಂದಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಕೈ ಮೇಲಿದೆ. ಈಗ ನಾನು ಎಣ್ಣೆ ಬಿಸಿಗೆ ಇಡ್ತಾಯಿದ್ದೀನಿ. ಸೊ ಎಲ್ಲ ವಡೆ ಮಾಡ್ಕೊಂಡಿಲ್ಲ, ನಾನು ಒಂದೊಂದೇ ಕೈಯಲ್ಲೇ ತಟ್ಟಿ ಮಾಡ್ಕೊಳ್ತೀನಿ. ಎಣ್ಣೆ ಬಿಸಿ ಆಗಿಬಿಟ್ರೆ ಬೇಗ ಬೇಗ ಹಾಕ್ಬೋದು. ನಾನು ಚಿಕ್ಕ ಬಾಣಲಿನೇ ಇಟ್ಕೊಂಡಿದ್ದೀನಿ, ದೊಡ್ಡ ಬಾಣಲಿ ಇಟ್ಟರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು. ಓಕೆ, ಇವಾಗ ಎಣ್ಣೆ ಬಿಸಿಯಾಗಿದೆ ಚೆನ್ನಾಗಿ. ತಟ್ಟಿ ಒಂದೊಂದೇ ವಡೆನ ನಾನು ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ಇದು ನಾನು ಫಸ್ಟ್ ಮಾಡಿರೋದು, ಅಂದರೆ ಎಣ್ಣೆಲಿ ಫಸ್ಟಾಗಿ ಬಿಡ್ತಾಯಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ದಪ್ಪ ಮಾಡಿದ್ದೀನಿ. ಮನೆಯವರು ಚಿಲ್ಲರೆ ಇಲ್ಲ ಅಂತ ಹೇಳಿಬಿಟ್ಟು ಒಂದು 10 ರೂಪಾಯಿದು ಚಿಲ್ಲರೆ ಮಾಡಿಸ್ಬೇಕಂತನೂ ಏನಕ್ಕಂತ ಗೊತ್ತಿಲ್ಲ, ಒಟ್ಟಿಗೆ ಹೇಳಿದ್ರು 10 ರೂಪಾಯಿಗೆ ಒಂದು 2 ತಂದಿದ್ದಾರೆ. ನಾನು ಬೈದೆ, ಇಲ್ಲ ಚಿಲ್ಲರೆ ಇಲ್ಲ ಅಂತ ಹೇಳಿಬಿಟ್ಟು 10 ರೂಪಾಯಿದು 2 ತಂದಿದ್ದಾರೆ. ಅದು ನಾವು 4 ಜನ, 4 ಜನನೂ ಅರ್ಧ ಅಂತ ಮಾಡ್ತಿದ್ವಿ. ಅದು ಹೊಟ್ಟೆನೇ ತುಂಬಂಗಾಗಲ್ಲ, ಯಾರಾದರೂ ಕೊಟ್ರೇನೂ ಅಷ್ಟೇ ಅದು ಹೊಟ್ಟೆ ತುಂಬಕ್ಕಾಗಲ್ಲ, ನಾವು ಮಾಡ್ತಿಂದ್ರೇ. ಓಕೆ ಫ್ರೆಂಡ್ಸ್, ನನ್ನ ರೆಸಿಪಿ ಹೇಗಿದೆ ಅಂತ ಹೇಳಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.